ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಿಂಚಿ ಮರೆಯಾದಂತಹ ನಟಿ ಅಂತಲೇ ಹೇಳ್ಬೋದು. ಮಂಜುಳಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮಂಜುಳಾ ಅವರು ಹುಟ್ಟಿದ್ದು ನವೆಂಬರ್ 8, 1954ರಲ್ಲಿ ಹೊನ್ನೇನಹಳ್ಳಿ ಅನ್ನೋ ಗ್ರಾಮದಲ್ಲಿ ಹುಡ್ತಾರೆ. ಅದು ಕೂಡ ತುಮಕೂರು ಡಿಸ್ಟಿಕ್ಗೆ ಸೇರುವಂಥ ಗ್ರಾಮ ಅದು. ಹಾಗೆ ಇವರು 1969ರಲ್ಲಿ ತಮಿಳು ಚಿತ್ರವಾದಂತಹ ಶಾಂತಿ ನಿಲಯಂನಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸುತ್ತಾರೆ. ಹಾಗೆಯೇ ಇವರು ನಟನೆ ಅಲ್ಲಿಂದನೇ ಪ್ರಾರಂಭವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವ್ರಿಗೆ ಸಕ್ಸಸ್ ತಂದುಕೊಟ್ಟಂತಹ ಮೂವಿ ಬಂದು ರಿಕ್ಷಾ ಕಾರನ್ ಅಂತ. ಅದು 1971ರಲ್ಲಿ ರಿಲೀಸ್ ಆಗಿತ್ತು. ಇದು ಬ್ಲಾಕ್ ಬಸ್ಟರ್ ಮೂವಿ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಮೂವಿಯ ಮೂಲಕನೇ ಇವರು ಹೀರೋಯಿನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆಯೇ ಕನ್ನಡದಲ್ಲಿ 1970ರಲ್ಲಿ ಮತ್ತು 80ರ ದಶಕದಲ್ಲಿ ಚಲನಚಿತ್ರರಂಗವನ್ನು ಆಳುವ ಹಂತಕ್ಕೆ ಪರಿವರ್ತನೆಗೊಂಡರು ನಮ್ಮ ಮಂಜುಳಾ ಅವರು. ಸಂಪತ್ತಿಗೆ ಸವಾಲ್ 1974ರಲ್ಲಿ ರಿಲೀಸ್ ಆದಂಥ ಮೂವಿ. ಹಾಗೆಯೇ ಎರಡು ಕನಸು 1974ರಲ್ಲಿ ರಿಲೀಸ್ ಆದಂತಹ ಮೂವಿ. ಇಂಥ ಹಿಟ್ ಮೂವಿಗಳಲ್ಲಿ ಸೈ ಅನಿಸಿಕೊಂಡಿದ್ದಂತಹ ನಮ್ಮ ಮಂಜುಳಾ ಅವರು. ಹಾಗೆ ತಮಿಳಿನ ರಿಕ್ಷಾ ಕಾರನ್ 1971ರಲ್ಲಿ ರಿಲೀಸ್ ಆದಂತಹ ಮೂವಿ. ಹಾಗೆಯೇ ಇನ್ನೊಂದು ಏಗಲ್ ತಂಗರಾಜ 1973ರಲ್ಲಿ ರಿಲೀಸ್ ಆಯಿತು ಈ ಒಂದು ಮೂವಿ. ಈ ಎರಡೂ ಮೂವಿಗಳು ತುಂಬಾ ಸಕ್ಸಸ್ನ ತಂದುಕೊಡ್ತು. ಹಾಗೆ ಅತ್ಯುತ್ತಮ ನಟಿ ಅನ್ನೋ ಪ್ರಶಸ್ತಿ ಕೂಡ ಮಂಜುಳಾ ಅವರ ಮುಡಿಗೇರಿಸಿತು ಅಂತಲೇ ಹೇಳ್ಬೋದು. ಹಾಗೆಯೇ ಇವರ ಪರ್ಸ್ನಲ್ ಲೈಫು ಅಷ್ಟೇನು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಇವ್ರಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ. ಪೋಷಕರಾಗಿ ಅವ್ರಿಗೆ ಇದ್ದಿದ್ದು ಅಂತ ಅಂದರೆ MH ಶಿವಣ್ಣ ಅಂತ. ಅವರು ಇನ್ಸ್ಪೆಕ್ಟರ್ ಆಗಿದ್ದರು. ಹಾಗೆಯೇ ಅವರ ಹೆಂಡತಿಯಾದಂತಹ ದೇವಿರಮ್ಮ ಇವರನ್ನು ಸಾಕಿ ಬೆಳೆಸಿದ್ರು ಅಂತಲೇ ಹೇಳ್ಬೋದು. ಹಾಗೆ ರಾಜ್ಕುಮಾರ್ ಅವ್ರ ಜೊತೆ ಜಾಸ್ತಿ ಮೂವಿಗಳಲ್ಲಿ ಮಾಡಿದ್ದಾರೆ ನಮ್ಮ ಮಂಜುಳಾ ಅವರು. ಹಾಗೆ ಒಳ್ಳೊಳ್ಳೆ ಮೂವಿಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕನ್ನಡದಲ್ಲೂ ಕೂಡ ಹೆಚ್ಚು ಮೂವಿಗಳನ್ನ ಮಾಡಿದ್ದಾರೆ ನಮ್ಮ ಮಂಜುಳಾ ಅವರು. ಹಾಗೆಯೇ ಇವರ ಪರ್ಸ್ನಲ್ ಲೈಫು ಅಷ್ಟೇನು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಇವರು ಅಮೃತಮ್ ಅನ್ನೋರನ್ನ ಮದುವೆ ಆಗಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಅವರು ನಿರ್ದೇಶಕರು, ತಮಿಳು ನಿರ್ದೇಶಕರಾಗಿರ್ತಾರೆ. ಹಾಗೆ ಇವ್ರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಅವನ ಹೆಸರು ಅಭಿಷೇಕ್ ಅಂತ. ಹಾಗೆಯೇ ಇವರು ಗಂಡನಿಂದ ಕೂಡ ದೂರ ಆದರು ಅಂತಲೇ ಹೇಳ್ಬೋದು. ಕೊನೆಯ ಕ್ಷಣಗಳಲ್ಲಿ ಅವರು ಒಂಟಿಯ ಜೀವನವನ್ನೇ ನಡೆಸ್ತಿದ್ರು. ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ರು ಅಂತಲೇ ಹೇಳ್ಬೋದು ಮಂಜುಳಾ ಅವರು. ಹಾಗೆ ಸೆಪ್ಟೆಂಬರ್ 19, 1986ರಂದು ಬೆಂಗಳೂರಿನಲ್ಲಿನ ಅವರ ಅಡುಗೆ ಮನೆಯಲ್ಲಿ ಬೆಂಕಿ ಅನಾಹುತದಿಂದ ಮೃತಪಟ್ಟರು ಅಂತ ಕೆಲವೊಬ್ಬರು ಟೀಕಿಸಿದ್ದಾರೆ. ಹಾಗೆಯೇ ಇನ್ನೂ ಕೆಲವರು ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಿಗುಪ್ಸೆಯಿಂದ ಅಂತಲೇ ಹೇಳಿದ್ದಾರೆ. ಇದಿಷ್ಟು ಮಂಜುಳಾ ಅವರ ಮಾಹಿತಿಯಾಗಿತ್ತು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ.